ठीक है नमस्कार। आज बीजापुर का डीसीसी का मीटिंग हुआ। वो डिस्ट्रिक्ट टूर में मेरे साथ केपीसीसी का वर्किंग प्रेसिडेंट है और एमएलए भी है विनय कुलकर्णी जी, और केपीसीसी का जनरल सेक्रेटरी डीसीसी प्रेसिडेंट सारा मिलके, हमारा एमएलए साहब भी है। तो कांग्रेस ने 23 टू ये महीने में 15 दिन, आने वाला 15 दिन को सारा डिस्ट्रिक्ट टूर भी कर रहे और एसीसी तरफ से असेंबली वाइज टूर भी कर रहे। इसका मुद्दे है हमारा संगठन को और मजबूत करने के लिए, ये काम के लिए सारा कमिटीज बूथ से लेके बूथ लेवल, वार्ड लेवल और हमारा ब्लॉक लेवल और डिस्ट्रिक्ट लेवल, सारा कमेटी को मजबूत करने के लिए संगठन का ये हमारा बेलगावी में सेशन में गांधी भारत में हम एक वादा लिया, रेसोल्यूशन लिया। उसमें यही साल 2025 इज़ अ ईयर ऑफ ऑर्गेनाइजेशन, संगठन का साल है। इसी वजह से हमारा केपीसीसी प्रेसिडेंट का काम पर नेतृत्व में सब जगह हमारा संगठन को और मजबूत करने के लिए काम में कांग्रेस है। सर, जैसे कि जिला कांग्रेस की ओर से यहाँ पर जो मीटिंग बुलाई गई थी सर, इस मीटिंग में किन किन मुद्दों को उठाया गया है? वही मैं बोला ना, संगठन को मजबूत करने के लिए ये गांधी भारत में हम रेसोल्यूशन लिया। यही साल संगठन का साल है, ये खाली कर्नाटका का नहीं है, पूरी देश का है। तो उसी वजह से यही राज्यों में हमारा जिला पे आज डीसीसी मीटिंग हुआ। यही साल संगठन का मजबूत का साल है, तो मजबूत करने के लिए हम काम में लगा है। आपको क्या लगता है सर, इसके अलावा और क्या क्या मुद्दे हैं जिस पर अभी काम करना बाकी है? हमारा कांग्रेस गवर्नमेंट है, कर्नाटका में बहुत अच्छी तरफ से चल रही है, उसकी जवाब है। अब 3 बाई इलेक्शन हम जीत गया, ये इस साल में और 28 भी कांग्रेस रिपीट करेगा। हमारा संगठन और मजबूत करके कांग्रेस अबव कास्ट कलर क्रीड, ये आपको मालूम है हमारा आने वाला दिन में भी अप्रैल 8 और 9 हमारा सेशन गुजरात में हो रही है। तो ये संविधान को बचाने के लिए कांग्रेस कभी भी, ये चाहे गवर्नमेंट में है गवर्नमेंट में नहीं है, हम जनता के लिए काम करते रहते हैं। ನಮಸ್ಕಾರ। ಇವತ್ತು ನಮ್ಮ ಬಿಜಾಪುರ DCC ಒಂದು ಕಮಿಟಿ ಎಲ್ಲ ಮೀಟಿಂಗ್ಗಳನ್ನು ತಗೊಂಡು ಇವತ್ತು ನಾವು, ಯಾಕಂದ್ರೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡೋದು, ನಮ್ಮ ಪಕ್ಷದ ತಳಹಂತದಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಯಾವುದೋ ನೋವುಗಳಿದ್ರೆ ಅಥವಾ ಏನೋ ಲೋಪದೋಷಗಳಿದ್ರು ಕೂಡ ಅದನ್ನು ಸರಿಪಡಿಸುವಂಥ ಕೆಲಸ ಇವತ್ತು ನಾವು ಮಾಡಕ್ಕೆ ಇಲ್ಲಿ ಬಂದಿದ್ವಿ। ಜೊತೆಗೆ ಕಾರ್ಯಕರ್ತರು ಕೂಡ ಇದ್ದಂಥ ಸಮಸ್ಯೆಗಳನ್ನು ನಮಗೆ ಹೇಳ್ಯಾರ, ಅವನ್ನ ನಾವು ಸ್ಪಂದಿಸಿದ್ದೇವೆ। ಇದನ್ನು ಹೋಗಿ ನಮ್ಮ KPCCಯಲ್ಲಿ ನಮ್ಮ ಅಧ್ಯಕ್ಷ ಅಂತ DK ಶಿವಕುಮಾರ್ ಮುಂದೆ ಗಮನಕ್ಕೆ ತರ್ತೇವೆ, ತಂದು ಅವ್ರವ್ರು ಏನು ವಿಚಾರಗಳನ್ನ ಹೇಳಿದ ಅದನ್ನು ವ್ಯಕ್ತಪಡಿಸಿ ಅವ್ರ ಕೆಲಸಗಳನ್ನ ಮಾಡಿಕೊಡುವಂಥ ಕೆಲಸ ಕೂಡ ನಾವು ಮಾಡ್ತೀವಿ। ಜೊತೆಗೆ ಯಾರು ನಮ್ಮಲ್ಲಿ ಕೆಲಸ ಮಾಡೋದಂಥ ಬ್ಲಾಕ್ ಅಧ್ಯಕ್ಷಗಳು ಅದಾರ ಅಥವಾ ನಮ್ಮ ಬೂತ್ ಲೆವೆಲ್ನಲ್ಲಿ ಕೂಡ ಆ ಲೆವೆಲ್ ಅಧ್ಯಕ್ಷಗಳು ಕೆಲಸ ಮಾಡೋದಂಥವ್ರು ಅದಾರ, ಅವ್ರನ್ನೆಲ್ಲ ಇವತ್ತು ರೆಕ್ಟಿಫೈ ಮಾಡಿ ಹೊಳ್ಳಿ ಮರು ಆಯ್ಕೆ ಮಾಡುವಂಥ ಕೆಲಸ ಕೂಡ ನಾವು ಮಾಡಕ್ಕೆ ಇವತ್ತು ಬಂದೀವಿ। ಯಾಕಂದ್ರೆ ನಮ್ಮ ಪಕ್ಷ ನಾವು ಚುನಾವಣೆ ಬರೋಕಿನ ಪೂರ್ವದಲ್ಲಿ ನಾವೇನು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ, 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಮನೆಗೆ ತಲುಪಿಸುವಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದ್ರು, ನಮ್ಮ ಭಾಳ ಹೆಮ್ಮೆ। ಜೊತೆಗೆ ಇದು ಎಲ್ಲ ಜಾತಿ ಎಲ್ಲ ವರ್ಗಗಳಿಗೆ, ಜೊತೆಗೆ ಇದನ್ನು ಮೀರಿ ಹೇಳೋದಾದ್ರೆ ಎಲ್ಲ ಪಕ್ಷದವರು ಕೂಡ ಇವತ್ತು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ನಮ್ಮ ಗ್ಯಾರಂಟಿಗಳನ್ನು ಅಷ್ಟ್ರಿಗೂ ಮುಟ್ಟಿಸುವಂಥ ಕೆಲಸ ಇವತ್ತು ನಾವು ಮಾಡಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಹೆಮ್ಮೆ ಅನ್ನುವಂಥದ್ದು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ। ಇದ್ರ ಜೊತೆಗೆ ಬರುವಂಥ ಚುನಾವಣೆಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಕೂಡ ಭಾಳ ಹತ್ತಿರದಲ್ಲಿ ಬರ್ತಾ ಇದೆ, ಅವು ಕೂಡ ನಾನು ಸಂಘಟನೆ ಮುಖಾಂತರ ನಮ್ಮ ಸರ್ಕಾರ ಇದ್ದಿದ್ದರಿಂದ ಈ ಬಾರಿಗೆ ಸಂಪೂರ್ಣ ಕರ್ನಾಟಕದಾದ್ಯಂತ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಗಳು ಕೂಡ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ತರುವಂಥ ವ್ಯವಸ್ಥೆಗೆ ನಾವೆಲ್ಲರೂ ಪಕ್ಷ ಕಟ್ತಾ ಇದ್ದೇವೆ। ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ನಮ್ಮ ಎಐಸಿಸಿಯ ಕಾರ್ಯದರ್ಶಿಗಳು, ಅದೇ ರೀತಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಮತ್ತು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಮಿಸಿ ಜಿಲ್ಲೆಯಲ್ಲಿ ಪಕ್ಷವನ್ನ ಬೂತ್ ಮಟ್ಟದಿಂದ ಸದೃಢಗೊಳಿಸತಕ್ಕಂಥ ಕಾರ್ಯಕ್ರಮಗಳನ್ನು ಕುರಿತು ಮಾತನಾಡಿದ್ದಾರೆ। ಇದೇ ಸಂದರ್ಭದಲ್ಲಿ
ನಮ್ಮ ಜಿಲ್ಲೆಯ ಕಾರ್ಯಕರ್ತರ ನೋವೇನಿದೆ ಅನ್ನೋದನ್ನು ನಾವೆಲ್ಲರೂ ಅವರಿಗೆ ಮನದಟ್ಟನ್ನು ಮಾಡಿಕೊಟ್ಟಿದ್ದೇವೆ. ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸಿ ಕೆಪಿಸಿಸಿಯ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಿಗಾಗಲಿ ಗಮನಕ್ಕೆ ತಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೇವೆ. ಅದೇ ರೀತಿ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ತಮ್ಮ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಕಾರ್ಯಕರ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಕಿವಿ ಮಾತನ್ನು ಹೇಳ್ತೇವೆ ಅಂತಕ್ಕಂಥ ಮಾತನ್ನು ಇರುವರು ನಮ್ಮ ನಾಯಕರು ಹೇಳಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ನಮಗೆ ಒಂದು ಹುಮ್ಮಸ್ಸು